ನಿಮ್ಗೂ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಇದೆಯಾ? ಆದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯಾರು ಸಿಗ್ತಾ ಇಲ್ವಾ? ಹಾಗಿದ್ರೆ ಹೆದರ್ಕೊಳ್ಳೋದು ಬೇಡ. ಈ ಎ ಐ ಟೂಲ್ ನಿಮ್ಗಾಗಿ. ಈ ವಿಡಿಯೋದಲ್ಲಿ ಹೇಳುವಂತ ಎ ಐ ಟೂಲ್ ಅನ್ನ ಯೂಸ್ ಮಾಡಿ ಈಸಿಯಾಗಿ ನೀವು ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಹಾಗಿದ್ರೆ ಕ್ವಿಕ್ ಆಗಿ ನಾವು ಯಾವ ಒಂದು ಎ ಐ ಯೂಸ್ ಮಾಡ್ಕೊಂಡು ಇಂಗ್ಲೀಷನ್ನು ಕಲಿಯೋದು ಅಂತ ನೋಡೋದಾದ್ರೆ, ನೀವು ಫಸ್ಟಿಗೆ ಗೂಗಲಲ್ಲಿ ಬಂದುಬಿಟ್ಟು ನಾನು ಸ್ಮಾಲ್ ಟಾಕ್ ಟು ಮೀ ಅಂತ ಟೈಪ್ ಮಾಡ್ತೀನಿ. ನಾನು ಆಲ್ರೆಡಿ ಇಲ್ಲಿ ಸರ್ಚ್ ಮಾಡಿರೋದ್ರಿಂದ ಇಲ್ಲಿ ಮೊದಲನೇದಾಗೆ ಸ್ಮಾಲ್ ಟಾಕ್ ಟು ಮೀ ಬಂತು. ಇದರಲ್ಲಿ ಫಸ್ಟ್ ಸ್ಮಾಲ್ ಟಾಕ್ ಟು ಮೀ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಎ ಐ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಇದು ಆ್ಯಕ್ಚುಲಿ ಫ್ರೀ. ನೀವು ಮೊದಲನೇದಾಗಿ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಫಸ್ಟಿಗೆ ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ನಿಮ್ಮ ಜಿಮೇಲ್ ಐ ಡಿಯಿಂದ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಜಿಮೇಲನ್ನು ಇದಕ್ಕೆ ಲಿಂಕ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಇದನ್ನ ಕಲ್ತ್ಕೋಬಹುದು. ಇಲ್ಲಿ ನೋಡಿ, ಸ್ಪೀಕಿಂಗ್ ಲೆವೆಲ್ ಟೆಸ್ಟ್ ಅಂತಿದೆ. ಈ ಟೆಸ್ಟ್ ಅಲ್ಲಿಗೆ ನಾವು ಬೈ ಟೆಸ್ಟ್ ಅಂತಿದೆ, ಇದು ದುಡ್ಡು ಕೇಳುತ್ತೆ. ನಾನೀಗ ಬೈ ಟೆಸ್ಟ್ ಅಂತ ಕೊಟ್ರೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ಬೋದು 870 ರೂಪಾಯಿ ತೋರಿಸ್ತಾ ಇದೆ. ಬಟ್ ನಾನು ಇದನ್ನ ನಿಮಗೆ ಸಜೆಸ್ಟ್ ಮಾಡಲ್ಲ. ನಿಮ್ಗೆ ಸಜೆಸ್ಟ್ ಮಾಡೋದೇನೋ, ನೀವು ಬೇಸಿಕ್ ಆಗಿ 21 ಡೇಸ್ ಚಾಲೆಂಜ್ ಅನ್ನ ನೀವು ತಗೋಬಹುದು. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೇನೆ. ನಾನು ಇದನ್ನು ಓಪನ್ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಸ್ಟಾರ್ಟ್ ಡೇ 1 ಅಂತ ಇದೆ. ಹಾಗೆ ಇದ್ರ ಕೆಳಗಡೆ ನಿಮ್ಗೆ ಏನೇನು ಟಾಸ್ಕು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲವರಿಗೆ 8ನೇ ದಿನಕ್ಕೆ ಒಂದು ಲಾಕ್ ಸಿಂಬಲ್ ತೋರಿಸುತ್ತೆ, ನೀವು ಅಮೌಂಟ್ ತುಂಬಬೇಕು ಅಂತ, ಆ ಥರ ಏನಾದರೂ ತೋರಿಸ್ಬೋದು. ಕೆಲವೊಂದು ಬಾರಿ ನನ್ನ ಸ್ಟೂಡೆಂಟ್ಸ್ ಹೇಳಿದ ಪ್ರಕಾರ 8ನೇ ಒಂದು ದಿನಕ್ಕೆ ಅದು ಲಾಕ್ ಸಿಂಬಲ್ ತೋರಿಸುತ್ತೆ ಅಂತ. ಆದ್ರೂ ಕಂಟಿನ್ಯೂ ಮಾಡ್ಲಿಕ್ಕೆ ಕೊಡುತ್ತೆ. ಅದು ಆದಾಗ ನೀವು ಹೆದರದೆ ಆ್ಯಪನ್ನು ಮುಂದೆ ಬಳಕೆ ಕಂಟಿನ್ಯೂ ಮಾಡಿ. 21 ದಿನ ಚಾಲೆಂಜನ್ನು ಒಂದಿನೂ ಮಿಸ್ ಮಾಡ್ತೇನೆ, ದಿನ ಅರ್ಧ ಗಂಟೆ ಅಂತ ನೀವು ಡೆಡಿಕೇಶನ್ ಕೊಟ್ಟರೆ ನಿಮ್ಮ ಇಂಗ್ಲೀಷ್ ಡೆಫಿನೆಟ್ ಆಗಿ ಎ ಐ ಹೆಲ್ಪಿಂದ ಇಂಪ್ರೂವ್ ಆಗುತ್ತೆ. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್.